ನೀವು ನೋಡ್ತಾ ಇರೋ ಬಿಬಿಸಿ ನ್ಯೂಸ್, ನಾನು ಸುಭಾಗತ್. ಒಂದ್ ಕಡೆ ಕೇಂದ್ರ ಸರ್ಕಾರದಲ್ಲಿ ಅಮಿತ್ ಶಾ, ಮೋದಿ ಮತ್ತೆ ದೇವೇಗೌಡರು ಕುತ್ಕೊಂಡು ಹಾಸನ ಒಂದ್ ಕಡೆ ಜೆಡಿಎಸ್ ಮತ್ತೆ ಬಿಜೆಪಿ ಒಡೆದಾಡ್ತಕ್ಕಂಥ ಸಂದರ್ಭದಲ್ಲಿ ಮೈತ್ರಿ ಮಾಡ್ಕೊಂಡು ತಗೊಂಡ್ಬಂದ್ಬಿಟ್ರು. ಇದಾದ ನಂತರ ಇಲ್ಲಿ ಹಾಲಿ ಶಾಸಕರು ಜೆಡಿಎಸ್ ನ ಸ್ವರೂಪ್ ಪ್ರಕಾಶ್, ಮಾಜಿ ಶಾಸಕರು ಹಾಸನದಲ್ಲಿ ಒಂದಿಷ್ಟು ಬಲಾಢ್ಯತೆಯನ್ನ ಹೊಂದಿರತಕ್ಕಂಥವ್ರು, ಹಾಸನದಲ್ಲಿ ತಮ್ಮದೇ ಆದಂತ ಒಂದು ಚಾಪನ್ನ ಮೂಡಿಸಿರ್ತಕ್ಕಂಥವ್ರು ಬಿಜೆಪಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರೀತಮ್ ಗೌಡ್ರು ಈಗ ಚುನಾವಣೆಗೆ 2 ವರ್ಷ ಬಾಕಿ ಇರಬೇಕಾದ್ರೆ ಅಖಾಡಕ್ಕೆ ಬಂದು ನಿಂತಿದ್ದಾರೆ ಪ್ರೀತಮ್ ಗೌಡ್ರು. ಮುಂದಿನ ಬಾರಿ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತಕ್ಕಂಥದ್ದು ಈ ಹಿಂದೆ ಎಲ್ಲ ಹೆಂಗಾಗ್ತಾ ಇತ್ತು ಅಂತ ಅಂದ್ರೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನ ಅಭ್ಯರ್ಥಿಗಳು ಬಡದಾಡ್ಕೊಳ್ತಾ ಇದ್ರೆ ಇವತ್ತಿನ ಸಂದರ್ಭದಲ್ಲಿ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಾದಂತಹ NDA ಮೈತ್ರಿಯಿಂದಾಗಿ ಜೆಡಿಎಸ್ ಮತ್ತೆ ಬಿಜೆಪಿಯ ಪ್ರತಿನಿಧಿಗಳೇ ಇವತ್ತು ಕಚ್ಚಾಡ್ಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ವೇದಿಕೆಯನ್ನು ಹಾಕಿಕೊಟ್ಟಿದ್ದಾರೆ ಪ್ರೀತಮ್ ಗೌಡ್ರು. ಕಳೆದ ಒಂದು ವಾರದಿಂದ ಹಾಸನ ಜಿಲ್ಲೆಯಲ್ಲಿ ಏನೆಲ್ಲ ನಡೀತಾ ಇದೆ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಹಾಲಿ ಮತ್ತೆ ಮಾಜಿ ಶಾಸಕರ ನಡುವಿನ ಜಟಾಪಟಿಗಳನ್ನ ನಿರಂತರವಾಗಿ ಅಬ್ಸರ್ವ್ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಮುಂಚಿನ NDA ಮೈತ್ರಿ ಏನಿದೆ, ಮುಂದಿನ 2 ವರ್ಷಕ್ಕೂ ಕೂಡ ಇದು ಹಿಂಗೆ ಮುಂದುವರಿಯುತ್ತಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆದ್ರೆ, ಈ ಮೈತ್ರಿಗೆ ಹಾಸನ ಜಿಲ್ಲೆಯೇ ಎಲ್ಲ ಒಂದ್ ಕಡೆ ತಿಲಾಂಜಲಿ ಇಟ್ಟುಬಿಡುತ್ತಾ ಅಂತಕ್ಕಂಥ ಮತ್ತೊಂದು ಕ್ವಶನ್ ಮಾರ್ಕ್ ಬಹಳ ದೊಡ್ಡದಾಗಿ ನಮ್ ಕಣ್ಮುಂದೆ ಕಾಣ್ತಾ ಹೋಗುತ್ತೆ. ಎಸ್, ಈ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. 2028ರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಹಾಸನದ ಮೈತ್ರಿ ಧರ್ಮ ಪಾಲನೆ ಆಗುತ್ತಾ? ಯಾಕಂದ್ರೆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲೇ ನೋಡಿದ್ದೀವಿ ಮೈತ್ರಿ ಧರ್ಮ ಹೆಂಗ್ ಪಾಲನೆ ಆಯ್ತು ಅಂತ. ಈ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನನ್ನ ಜೊತೆ ಜಾಯ್ನ್ ಆಗ್ತಾರೆ ವಾಹಿನಿಯ ಮುಖ್ಯಸ್ಥರಾದಂತಹ ಚೌಡವಳ್ಳಿ ಜಗದೀಶ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ನಮಸ್ತೆ. ಆಗ್ಲೇ ಹೇಳ್ತಾ ಇದ್ದೆ ಸರ್, ಮೈತ್ರಿ ಹಾಸನದಲ್ಲಿ ಜೆಡಿಎಸ್ ಬಿಜೆಪಿ ಡೆಡ್ ಅಪೋಸಿಟ್ ಆಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಡೆಲ್ಲಿಲಿ ಕುತ್ಕೊಂಡು ಇವರು ಮೈತ್ರಿ ಮಾಡ್ಕೊಂಡು ಬಂದ್ಬಿಟ್ರು. ಬಟ್ ಎಲ್ಲಾ ಕ್ಷೇತ್ರದಲ್ಲೂ ಅದು ಬಹಳ ಸರಾಗವಾಗಿ ಹೋಗ್ತಾ ಇರಬಹುದು. ಬಟ್ ಹಾಸನ ಜಿಲ್ಲೆಯ ಜನ ಅದನ್ನ ಒಪ್ಕೊಂಡಿಲ್ಲ, ನಾಯಕರು ಬಹುತೇಕವಾಗಿ ಒಪ್ಕೊಂಡಿಲ್ಲ. ಇದಕ್ಕೆ ಉದಾಹರಣೆ ಲೋಕಸಭಾ ಚುನಾವಣೆ. ಇದರ ನಡುವೆ ಮುಂದಿನ 2028ರ ಚುನಾವಣೆಗೆ ಈ ಮೈತ್ರಿ ಹೆಂಗ್ ವರ್ಕೌಟ್ ಆಗುತ್ತೆ ಅನ್ಸುತ್ತೆ ನಿಮ್ಮ ಪ್ರಕಾರ? ಈಗ ಮೈತ್ರಿ ಧರ್ಮ ಪಾಲನೆ ಆಗ್ಲಿಕ್ಕೆ ಇಲ್ಲಿ ಎಣ್ಣೆ ಸೀಗೆಕಾಯಿ ಎರಡು ಒಟ್ಟಿಗೆ ಸೇರಿದಂಗಾಗಿದೆ. ಕಾರಣ ಇಷ್ಟೇ, ಪ್ರೀತಮ್ ಗೌಡ್ರು ಬರೀ ಶಾಸಕರಾಗಿ ಕೆಲಸವನ್ನು ಮಾಡಿಲ್ಲ. ಪ್ರೀತಮ್ ಗೌಡ್ರು ಈಗ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಇಡೀ ರಾಜ್ಯವನ್ನು ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಸುತ್ತಿ ಅವರ ಎಲ್ಲ ಪಟ್ಟುಗಳನ್ನು ಚಿಕ್ಕ ವಯಸ್ಸಾದರೂ ಸಹ ರಾಜಕೀಯ ಪಟ್ಟುಗಳನ್ನ ಹಾಕೋದ್ರಲ್ಲಿ ರೇವಣ್ಣವ್ರನ್ನೇ ಅವರು ಒಂದು ಸಾರಿ ಮಣಿಸುವಂಥ ಸ್ಥಿತಿಗೆ ತಲುಪಿದ್ರು. ಇಡೀ ಜಿಲ್ಲೆಯಲ್ಲಿ ಒಬ್ಬರೇ ಒಬ್ಬರು BJP ಶಾಸಕರಿದ್ದರೂ ಸಹ ರೇವಣ್ಣ ಅವರ 6 ಕ್ಷೇತ್ರದಲ್ಲಿ ಕೈಯಾಡಿಸ್ತಕ್ಕಂಥ ದಿನವನ್ನು ನಾವು ನೋಡಿದ್ದೇವೆ. ಅದರಲ್ಲೂ ಹಾಸನವನ್ನು ಅಭಿವೃದ್ಧಿ ಪಥದತ್ತ ರೇವಣ್ಣವರು ಇಡೀ ರಾಜ್ಯವನ್ನು ಕೆಲಸ ಮಾಡಿ ಜಿಲ್ಲೆಗೆ ಅತಿ ಹೆಚ್ಚಿನ ಅನುದಾನ ತಂದಂಥ ಸಂದರ್ಭದಲ್ಲೂ ಸಹ ಹಾಸನಕ್ಕೂ ಅಷ್ಟೇ ಅನುದಾನವನ್ನು ತಂದು ಕೆಲಸವನ್ನು ಮಾಡಿದರು. ಆದರೆ ಎಲ್ಲೋ ಸಣ್ಣ ಪುಟ್ಟ ಕೆಲಸಗಳಿಂದ ಅವರು ವಂಚನೆ ಆಗಿತ್ತು ಅಂತಕ್ಕಂಥ ಜನಭಾವನೆ ಇತ್ತು. ಆ ಒಂದು ಭಾವನೆಯನ್ನು ಪ್ರೀತಮ್ ಗೌಡ್ರು ಶಾಸಕರಾದಂಥ ಸಂದರ್ಭದಲ್ಲಿ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಒಳಚರಂಡಿ ಇರ್ಬೋದು, ನೀರಿರ್ಬೋದು, ಬೆಳಕಿರ್ಬೋದು, ಕಸ ಇರ್ಬೋದು, ಇವೆಲ್ಲವನ್ನು ನಿಭಾಯಿಸಿ ಹೆಸರನ್ನು ಮಾಡಿದಂಥ ಪ್ರೀತಮ್ ಗೌಡ್ರು ಎಲ್ಲೋ ಅವರ ನಾಲಿಗೆಯ ಹಿಡಿತವನ್ನು ತಪ್ಪಿ ಒಂದು ಸ್ವರೂಪ್ ಅವರು ಅವರ ತಂದೆಯ ಅನುಕಂಪ ಇರ್ಬೋದು ಅಥವಾ ರೇವಣ್ಣವರ ಸಾರಥ್ಯ ಇರ್ಬೋದು, ಅವೆಲ್ಲದರ ಒಂದು ಲಾಭವನ್ನು ಪಡೆದು ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದರು. ಈಗ ದೇವೇಗೌಡರು ಮತ್ತು ಮೋದಿಯವರ, ಅಮಿತ್ ಶಾ ಅವರ ಒಂದು ನೇತೃತ್ವದಲ್ಲಿ ಒಡಂಬಡಿಕೆಯಾಗಿ NDA ಪಕ್ಷವನ್ನು ಸೇರಿ ಯಾವಾಗ ಸೇರಿದ್ರು ಆ ಒಂದು ಸಂದರ್ಭದಲ್ಲಿ ಒಂದು ಕಮ್ಯುನಿಟಿಯ ಓಟು ಸ್ವರೂಪ್ ಅವರಿಗೆ ಬರೋದಿಲ್ಲ ಅಂತಕ್ಕಂಥ ಒಂದು ಮಾನದಂಡ ಯಾವಾಗ ಗೊತ್ತಾಯಿತೋ ಪ್ರೀತಮ್ ಗೌಡ್ರು ಆಕ್ಟಿವ್ ಆಗ್ತಾರೆ. ಪ್ರೀತಮ್ ಗೌಡ್ರು ಬಹುತೇಕ ಎಲ್ಲ ಸಭೆ ಸಮಾರಂಭಗಳಿಂದ ಯಾರು ಎಷ್ಟೇ ಕರೆದ್ರೂ ಸಹ ಅವರು ಸ್ಟೇಜ್ ಹತ್ತುತ್ತಾ ಇಲ್ಲ. ಅವ್ರು ಯಾಕೆ ಅಂದರೆ 26 ಡಿಸೆಂಬರ್ ಕಳೆದ ಮೇಲೆ 27, 28ರಲ್ಲಿ ನಂದು ಆಟ ತೋರಿಸ್ತೀನಿ ಅಂತಕ್ಕಂಥ ಮಾತನ್ನು ಅವರು ನನ್ನ ಹತ್ರಲ್ಲೂ ಸಹ ಹೇಳಿದ್ದಾರೆ, ಸಾರ್ವಜನಿಕವೂ ಹೇಳಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲಿ ಕಳೆದೋಗ್ಬಿಡ್ತೀನಿ ಅಂತಕ್ಕಂಥ ಮನಸ್ಥಿತಿಯನ್ನು ಹೊಂದಿ ಇತ್ತೀಚಿನ ದಿನಗಳಲ್ಲಿ ಈ ಲಾಟ್ರಿ ಶಾಸಕ ಅಂತಕ್ಕಂಥದ್ದು ಅವರ ಅಭಿವೃದ್ಧಿ ಕುಂಠಿತಗೊಂಡ್ರೆ, ಎಲ್ಲಿ ಈಗ NDA ಭಾಗವಾಗಿರ್ತಕ್ಕಂಥ JDS ಕೆಲಸ ಮಾಡ್ದು ಹೋದರೆ ಕೆಲಸ ಮಾಡುವ ಸ್ಥಿತಿಯಲ್ಲಿ ನಾನಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ಚುನಾವಣೆಯಲ್ಲಿ ನನ್ನ ಮೇಲೂ ಸಹ ಅದು ಪ್ರಯೋಗ ಆಗ್ತದೆ, ನಾನು ಜನರನ್ನ ಎದುರಿಸ್ತಕ್ಕಂಥ
ಒಂದು ಸ್ಥಿತಿಗೆ ತಲುಪಲಿಕ್ಕೆ ಕಷ್ಟ ಆಗ್ತದೆ, ಹಂಗಾಗಿ ಶಾಸಕರು ಚುರುಕಾಗಲಿ ಅಂತಕ್ಕಂಥ ಒಂದು ಎಚ್ಚರಿಕೆ ಗಂಟೆನೂ ಸಹ ಕೊಟ್ಟಿರ್ಬೋದು. ಅಲ್ಲ ಸರ್, ಈಗ ಶಾಸಕರು ಕೆಲಸ ಮಾಡೋದ್ರೆ ನನಗೆ ಎಫೆಕ್ಟ್ ಆಗಿಬಿಡುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ನನ್ನ ಪ್ರೀತಮ್ ಗೌಡ್ರು ಮಾತಾಡಿದ್ದಾರೆ ಅಂತ ಅಂದ್ರೆ ಹಾಸನದ ಟಿಕೆಟ್ ಮೇಲೆ ಪ್ರೀತಮ್ ಗೌಡ್ರಿಗೂ ಕಣ್ಣಿದೆ. ಎಲ್ಲ ಒಂದ್ ಕಡೆ ಮೇಲ್ಮಟ್ಟದಲ್ಲಿ ಮೈತ್ರಿ ಮಾಡ್ಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಇಬ್ರು ಹಾಲಿ ಮತ್ತೆ ಮಾಜಿ ಶಾಸಕರು ನಡುರಸ್ತೆಯಲ್ಲಿ ನಿಂತ್ಕೊಂಡು ಒಬ್ರಿಗೆ ಒಬ್ರು ಟಾಕ್ ವಾರ್ ಮಾಡ್ತಾ ನಿಂತ್ಕೊಂಡು ಒಬ್ರಿಗೊಬ್ರು ಟಾಂಗ್ ಕೊಡ್ತಾ ನಿಂತರೆ ಏನ್ ಮೆಸೇಜ್ ಹೋಗುತ್ತೆ ಇದು ರಾಜ್ಯ ಮಟ್ಟದಲ್ಲಿ? ಏನ್ ಮೆಸೇಜ್ ಹೋಗುತ್ತೆ ಇದು? ಹಾಸನ ರಾಜಕೀಯದಿಂದಲೇ ರಾಜ್ಯದಲ್ಲಿ ಮೈತ್ರಿ ಮುರಿಯುತ್ತಾ ಅಂತಕ್ಕಂಥ ಸಂದರ್ಭನೂ ಒದಗಿ ಬರ್ಬೋದು. ಯಾಕೆ ಅಂದರೆ ಕಳೆದ ಬಾರಿ ಚುನಾವಣೆಯಲ್ಲಿ ಕೆಲವು ಅನಿರೀಕ್ಷಿತ ಘಟನೆಗಳಿಂದ ಅಥವಾ ಸೃಷ್ಟಿ ಮಾಡಿದ ಘಟನೆಯಿಂದಲೋ ಸಂಸದರು ಎಲ್ಲೋ ಸೇರಬೇಕಾದಂಥ ಪರಿಸ್ಥಿತಿ ಒದಗಿ ಬಂತು. ಆ ಒಂದು ಸಂದರ್ಭದಲ್ಲಿ ಇಡೀ BJPಯ, ಯಾಕೆ ಅಂದರೆ ಮೊನ್ನೆ ಧರ್ಮಸ್ಥಳದಲ್ಲೂ ಸಹ ಆಣೆ ಮಾಡಿ ಹೇಳಿದ್ದಾರೆ, ನಮ್ಮ BJPಯ ಕಾರ್ಯಕರ್ತರೆಲ್ಲ ಕಾಂಗ್ರೆಸ್ಸಿಗೆ ಮತ ನೀಡಿದ್ದ ಪ್ರಯುಕ್ತ ನಾವು ಸೋಲ್ಬೇಕಾಯಿತು, NDA ಮೈತ್ರಿಕೂಟದಲ್ಲಿ ಬಿರುಕು ಬರಲಿಕ್ಕೆ ಇದೇ ದೊಡ್ಡ ಕಾರಣ ಅಂತ ಹೇಳಿ ಈಗಲಿಂದಲೇ ಶುರುವಾಗಿದೆ. ಆ ಒಂದು ಕಾರಣದಿಂದ ಯಾಕೆ ಅಂದರೆ NDA ಮನಸ್ಸು ಮಾಡಿದರೆ ಪ್ರೀತಮ್ ಗೌಡ್ರನ್ನ ಇಡೀ ಜಿಲ್ಲೆಯಲ್ಲಿ ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ನಿಲ್ಲಿಸ್ಬೋದು ಅಥವಾ ಬೆಂಗಳೂರಿನಲ್ಲೂ ನಿಲ್ಲಿಸ್ತಕ್ಕಂಥ ಅನಿವಾರ್ಯತೆ ಒದಗಿ ಬರ್ಬೋದು. ಕುಮಾರಸ್ವಾಮಿ ಅವರು, ವಿಜಯೇಂದ್ರ ಅವರು ಮನಸ್ಸು ಮಾಡಿದರೆ ಅವ್ರನ್ನ ಎಲ್ಲಿ ಬೇಕಾದ್ರೂ ಗೆಲ್ಲಿಸ್ಬೋದು. ಆದರೆ ಸ್ವರೂಪನ ಆ ಥರ ಅಲ್ಲ. ಸ್ವರೂಪ ಅವ್ರ ತಂದೆ 4-5 ಬಾರಿ ಗೆದ್ದಿರೋದ್ರಿಂದ ಅವರು ಹಾಸನ ಬಿಟ್ಟು ಬೇರೆ ಕಡೆಗೆ ಹೋಗೋಕ್ಕಾಗೋದಿಲ್ಲ. ಆ ಒಂದು ಗುಣವನ್ನು ಬೆಳೆಸ್ಕೊಳ್ಳಿ, ಆ ಒಂದು ಮುಖಾಂತರ NDAಗೆ ಬಲ ಸಿಕ್ಕಲಿ ಅನ್ನೋ ಕಾರಣಕ್ಕಾದರೂ ಅವ್ರನ್ನ ಚಾಟಿಯಸನ್ನು ಬಿಡ್ತಾ ಇರ್ಬೋದು. ಆದ್ದರಿಂದ ಪ್ರೀತಮ್ ಗೌಡ್ರು ಒಳ್ಳೆಯ ಮನಸ್ಥಿತಿಲಿ ಹೇಳಿದ್ದಾರೋ ಅಥವಾ ನಾನು ಹಾಸನದ ಶಾಸಕನಾಗಬೇಕು, ಹಾಸನದಿಂದಲೇ ಮಂತ್ರಿ ಆಗಬೇಕು ಅಂತ ಕನಸನ್ನು ಇಟ್ಕೊಂಡಿರ್ತಕ್ಕಂಥ, ಯಾಕೆಂದರೆ ಅವರು ಒಂದು ಮಾತು ಮುಂದೆ ಹೋಗಿ ನನಗೆ ಅದೃಷ್ಟ ಒಲ್ದು ಬಂದರೆ ನಾನು ಮುಖ್ಯಮಂತ್ರಿನೂ ಆಗ್ಬೋದು ಅಂತಕ್ಕಂಥ ಅವರು ಹೇಳಿದ್ದಾರೆ. ಯಾಕೆ ಅಂತ ಅಂದರೆ ಅವ್ರ ಚಾಕಚಕ್ಯತೆಯೇ ಹಂಗಿದೆ. ಅಂದರೆ ಸರ್, ಈಗ ಹಾಸನದಲ್ಲಿ ಕಾಂಗ್ರೆಸ್, JDS, BJP ಮೂರು ತ್ರಿವಳಿ ಸ್ಪರ್ಧೆಯನ್ನ ಮಾಡ್ತೆ ಅಂತ ಹೊರಟ ಸಂದರ್ಭದಲ್ಲಿ ಕಳೆದ ಬಾರಿ ನಾವು ಕಾಂಗ್ರೆಸ್ ಪಡೆದ ಮತಗಳನ್ನ ನೋಡ್ಬಿಟ್ರೆ ಕೇವಲ ಠೇವಣಿಯನ್ನು ಕೂಡ ತಗೊಳಕ್ಕಾಗಿಲ್ಲ. ಮೈತ್ರಿ ಪಕ್ಷಗಳೇ ಎದುರಾಳಿಗಳು. ಸೊ ಹಾಗಾಗಿ ಈಗ ಸದ್ಯ ಹಾಸನದಲ್ಲಿ ಕಾಂಗ್ರೆಸ್ ನಾವು ಇಲ್ಲಿ ಇಟ್ಕೊಂಡು ಮಾತಾಡ್ತಕ್ಕಂಥ ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ಮಾತಾಡಬಹುದು, ಒಂದು ಲೀನಿಯನ್ಸ್ ನಮ್ಮ ಹತ್ರ ಇದೆ. ಯಾಕಂದ್ರೆ ಕಳೆದ ಬಾರಿ ಅವರು ಠೇವಣಿನೂ ಕೂಡ ತಗೊಳಕ್ಕಾಗಿಲ್ಲ. ಈ ಕ್ಷಣದವರೆಗೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ನಾನು ಅಂತ ಹೇಳ್ಕೊಂಡು ಓಡಾಡ್ತಕ್ಕಂಥ ಅಂತ ಟಫ್ ಅಂಡ್ ರಫ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ ಯಾರು ಇಲ್ಲಿ ಇಲ್ಲ ಇವತ್ತು ಕಾಂಗ್ರೆಸ್ ಅಲ್ಲಿ. ಸೊ ಈಗ JDS ಮತ್ತೆ JDS BJP ಅಂತ ನೋಡ್ತಾ ಹೊರಟಾಗ ಕಳೆದ ನಗರಸಭೆ ಚುನಾವಣೆಯಲ್ಲಿ ಏನಾಯ್ತು ಅಂತ ನೋಡ್ತಾ ಹೋದಾಗ ಇದೇ ಮತ್ತೆ JDS BJP ಮೈತ್ರಿ ಧರ್ಮ ಪಾಲನೆ ಆಗ್ಲಿಲ್ಲ. ಅಂಡ್ ಬರೀ ನಗರಸಭೆ ಚುನಾವಣೆ ಮಾತ್ರ ತಗೊಳ್ಳೋದು ಬೇಡ, ನಾವು ಗ್ರಾಮ ಪಂಚಾಯತಿ ನಡೆಯುವಂತ ಒಂದು ಸೊಸೈಟಿ ಎಲೆಕ್ಷನ್ ಅನ್ನು ಕೂಡ JDS ವಿರುದ್ಧ ನಿಂತ್ಕೊಳ್ಳೋದು BJP ವಿರುದ್ಧ ಹೋರಾಟ ಮಾಡೋರು JDS. ಇಂದಿಗೂ ಸಹ ಕಾಂಗ್ರೆಸ್ ಬಿಟ್ಟು BJP ವರ್ಸಸ್ JDS ಯಾವುದೇ ಎಲೆಕ್ಷನ್ ನೋಡಿ ನೀವು, ಪಂಚಾಯತಿ ಚುನಾವಣೆ ಇರ್ಬೋದು, ಇದಿರ್ಬೋದು, ಡೈರಿ ಎಲೆಕ್ಷನ್ ಇರ್ಬೋದು, ಸಹಕಾರ ಸಂಘದ ಎಲೆಕ್ಷನ್ ಇರ್ಬೋದು, ಯಾವುದೇ ಸಂಘ ಸಂಸ್ಥೆದ ಎಲೆಕ್ಷನ್ನಲ್ಲೂ ಸಹ ಅವರು ಒಟ್ಟಾಗಿ ಹೋಗ್ತಕ್ಕಂಥ ಮನಸ್ಥಿತಿ ಹಾಸನದಲ್ಲಂತೂ ಒದಗಿ ಬಂದೇ ಇಲ್ಲ. ಸೊಸೈಟಿ ಎಲೆಕ್ಷನ್ಗಳಲ್ಲೇ ಒಂದಾಗದಿರತಕ್ಕಂಥವ್ರು ವಿಧಾನಸಭಾ ಚುನಾವಣೆಯಲ್ಲಿ ಹೆಂಗ್ ಒಂದಾಗಕ್ಕೆ ಸಾಧ್ಯ? ಅದೇ ಮರೀಚಿಕೆಯಾಗಿ ಈ ಏನು ಮೈತ್ರಿ ಧರ್ಮ ಪಾಲನೆ ಹಾಸನದಿಂದಲೇ ಕರ್ನಾಟಕ ರಾಜ್ಯಕ್ಕೆ ಕೂತು ಬರ್ತದ ಅಥವಾ ಹಾಸನ ಜಿಲ್ಲೆಯನ್ನು ಹೊರತುಪಡಿಸಿ ಅದು ಮೈತ್ರಿ ಧರ್ಮ ಪಾಲನೆ ಮಾಡಲಿಕ್ಕೆ ಹೈಕಮಾಂಡ್ ಏನಾದ್ರು ಒತ್ತಡ ಏರಿದ್ದೆ ಆದರೆ ಇದೇ ಪ್ರೀತಮ್ ಗೌಡರು ಕಾಂಗ್ರೆಸ್ಸಿಗೆ ಬರ್ತಕ್ಕಂಥ ಎಲ್ಲ ಲಕ್ಷಣಗಳನ್ನು ಕಾರ್ಯಕರ್ತರೇ ಹುರಿದುಂಬಿಸ್ತಕ್ಕಂಥ ಒಂದು ಸನ್ನಿವೇಶ ಕೂಡ ಹೊರಹೊಮ್ಮಬಹುದು. ಆಗ ಮತ್ತೆ ಎದುರಾಳಿಗಳಾಗಿ ಇವರು ಅವರೇ ನಿಂತ್ಕೋಬೇಕಾಗ್ತದೆ. ಆಗ ಜಿಲ್ಲೆಯ ಎಲ್ಲ ವಿಧಾನಸಭೆಕ್ಕಿಂತ ಹಾಸನ ವಿಧಾನಸಭಾ ಇದು ಒಂದು ದೊಡ್ಡ ಫೈಟ್ ಇರ್ತಕ್ಕಂತಹ ಸಂಘರ್ಷ ಏರ್ಪಡುವಂಥ ಕ್ಷೇತ್ರವಾಗಿಯೂ ಸಹ ಮಾರ್ಪಡ್ಬೋದು. ಅಂಡ್ ಮತ್ತೊಂದು ನಾವಿಲ್ಲಿ ನೋಡ್ಬೇಕು ಸರ್, ನೀವಾಗಲೇ ಹೇಳ್ತಾ ಇದ್ರಿ ಸ್ವರೂಪ್ ಪ್ರಕಾಶ್ ಅವರಿಗೆ ಹಾಸನವೇ ಅನಿವಾರ್ಯ, ಪ್ರೀತಮ್ ಗೌಡ್ರನ್ನ ಎಲ್ಲಿ ಬೇಕಾದ್ರೂ ಗೆಲ್ಲಿಸ್ಕೊಂಡ್ ಬರಬಹುದು ಅಂತ. ಅಂದ್ರೆ ಪ್ರೀತಮ್ ಗೌಡ್ರು ಇವತ್ತು ರಾಜ್ಯ ಮಟ್ಟದಲ್ಲಿ ನಾಯಕರಾಗಿ ಬೆಳೆದಿದ್ದಾರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಒಂದು ಕಡೆ. ಮತ್ತೊಂದು ಕಡೆ ಏನಾಗ್ತಾ ಹೋಗುತ್ತೆ ಅಂತ ಅಂದ್ರೆ ಪ್ರೀತಮ್ ಗೌಡ್ರು ಕರ್ಮಭೂಮಿ ನಂದು ಹಾಸನ ಅಂತಾರೆ. ಯಾಕೆ ಅಂತ ಅಂದ್ರೆ ನಾನು ಅವತ್ತು ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿರೋದು ಹಾಸನದಲ್ಲಿ, ನನಗೆ 60,000 ಜನ ಮತ ಹಾಕಿದ್ದಾರೆ ಕಳೆದ ಬಾರಿ ನನಗೆ ಎಲೆಕ್ಷನ್ ನಲ್ಲಿ, ನಾನು ಅವ್ರ ಪರವಾಗಿ ನಿಲ್ಲಬೇಕು, ಹಂಗಾಗಿ ನನಗೆ ಹಾಸನವೇ ವೇದಿಕೆ ಬೇಕು ಅಂತ ಪಟ್ಟಿಡಿಯೋ ಸಾಧ್ಯತೆನೂ ಕೂಡ ಬಹಳಷ್ಟಿದೆ. ಅವರು ಬೇಲೂರು, ಹಾಸನ, ಸಕಲೇಶ್ಪುರ ಮೂರೂ ಕ್ಷೇತ್ರ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಹಿಡಿತವನ್ನ ಸಾಧಿಸ್ತಕ್ಕಂಥ ಎಲ್ಲ ಲಕ್ಷಣಗಳು ಇರೋದ್ರಿಂದ ಬೇಲೂರಿನ ಸುರೇಶ್ ಅವ್ರನ್ನ
ಅವರು ರಾಜಕೀಯವಾಗಿ ವಿರೋಧಿಸ್ತವ್ರೋ ಅಥವಾ ವ್ಯಕ್ತಿಗತವಾಗಿ ವಿರೋಧಿಸ್ತವ್ರೋ ಅಥವಾ ವ್ಯಾವಹಾರಿಕವಾಗಿ ವಿರೋಧಿಸ್ತವ್ರೋ ಗೊತ್ತಿಲ್ಲ. ಅವರು ಬೇಲೂರಿನಲ್ಲೂ ಸೀಟ್ ಕೇಳ್ತಕ್ಕಂಥ ಲಕ್ಷಣ ಜಾಸ್ತಿ ಇದ್ದಾವೆ. ಒಂದು ವೇಳೆ ಏನಾದರೂ ಕ್ಷೇತ್ರ ಜಾತಿವಾರು ಅಥವಾ ಇದ್ರ ಪ್ರಕಾರ ಹೋದರೆ ಸಕಲೇಶಪುರ ಆಲೂರು ಏನಾದರೂ ಬದಲಾವಣೆ ಆಗಿ SC ST ಕ್ಷೇತ್ರವನ್ನು ಮೀಸಲು ಕ್ಷೇತ್ರ ಬದಲಾವಣೆ ಆದರೆ ಅವರು ಬಹುತೇಕ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಸಕಲೇಶಪುರ ಆಲೂರು ಕ್ಷೇತ್ರವನ್ನು. ಅದು ಅವರಿಗೆ ನೀರು ಕುಡಿದಷ್ಟು ಈಜಿ ಆಗೋಂಥ ಕ್ಷೇತ್ರ. ಹಾಸನ ಹೇಳಿ ಕೇಳಿ ಅವರು ಎಲ್ಲೂ ಸಂಘಟನೆನೇ ಇರತಕ್ಕಂಥ ಕ್ಷೇತ್ರದಲ್ಲಿ ಗೆದ್ದು ರಾಜ್ಯಭಾರವನ್ನು ಮಾಡಿ ಅಷ್ಟೇ ಚೆನ್ನಾಗಿ ಕೆಲಸವನ್ನು ಮಾಡಿ ಜನರ ಒಂದು ಕಾರ್ಯಕರ್ತರ ಪಡೆಯನ್ನು ಹುಟ್ಟಾಕಿದ್ರು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ BJPಯ ಮೂಲ BJPಗರು ಪ್ರೀತಮ್ ಗೌಡ್ರನ್ನ ವಿರೋಧಿಸ್ತಾರೆ. ಅದೇ ಬೇರೆ ಬೇರೆ ಪಾರ್ಟಿ ಇರ್ತಕ್ಕಂಥ, ಯಾಕೆಂದರೆ ಅವರು MP ಜೊತೆ ಒಳ್ಳೆ ಒಡನಾಟವನ್ನು ಹೊಂದಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಅತಿ ಹೆಚ್ಚು ಮತವನ್ನು ಹಾಕಿಸಿದ್ರಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರಲ್ಲಿ ಒಬ್ಬರಾಗಿದ್ದಾರೆ ಅಂತೇಳಿ ಕಾರ್ಯಕರ್ತರೇ ಮಾತಾಡ್ಕೊಳ್ಳೋದ್ರಿಂದ ಇದು ಯಾವ್ಯಾವ ತಿರುವನ್ನು ಪಡ್ಕೊಳ್ಳುತ್ತೆ ಮುಂದಿನ ದಿನಮಾನ. ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ಬಂದ್ರೆ ಸರ್, ಅಲ್ಲಿ ಸಿಮೆಂಟ್ ಮಂಜು ಅವ್ರನ್ನ ಕರ್ಕೊಂಡೋಗಿ ಕುರ್ಚಿ ತೋರಿಸಿ, ಕುರ್ಚಿ ಆಸೆ ತೋರಿಸಿ, ಕುರ್ಚಿ ಮೇಲೆ ಕೂರ್ಸಿದ್ದು ಇದೇ ಪ್ರೀತಮ್ ಗೌಡ್ರು. ಹೌದು. ಈ ಸಿಮೆಂಟ್ ಮಂಜು ಅವರು ತಮ್ಮ ಗುರುಗಳು ಅಂತ ಭಾವಿಸಿರೋದು ಇದೇ ಪ್ರೀತಮ್ ಗೌಡ್ರನ್ನ. ತಾವೇ ಬೆಳೆಸಿದ ಹುಡುಗ, ತಾವೇ ಕರ್ಕೊಂಡೋಗಿ ಕೂರ್ಸಿರೋರ್ನ ಕೆಳಗೆ ತಳ್ಳಿಬಿಟ್ಟು ನಾನಿಲ್ಲಿ ಕುತ್ಕೊಳ್ತೀನಿ ಅಂತ ಹೇಳಕ್ಕಾಗತ್ತ ಸರ್? ಅಲ್ಲ, ನೀವು ಯಾಕೆ ಅಂತ ಅಂದರೆ ಕ್ಷೇತ್ರದ ಒಂದು ವಿಂಗಡಣೆ ಚೇಂಜ್ ಆಗಿ ಕ್ಷೇತ್ರ ಮೀಸಲು ಕ್ಷೇತ್ರ ಹೋಯ್ತು ಅಂದ್ರೂ ಅಲ್ಲಿ ಸಿಮೆಂಟ್ ಮಂಜು ನಿಲ್ಬಾರ್ದು ಅಂತ ನಿಲ್ವಲ್ಲ. ಈಗ ಮೀಸಲು ಕ್ಷೇತ್ರದಲ್ಲಿ ನೀವು HK ಕುಮಾರಸ್ವಾಮಿ ಅವರು ಏಕೈಕ ನಾಯಕರಾಗಿ ಹೊರಹೊಮ್ಮಿದ ಕಾರಣ ಏನಂದ್ರೆ ಅವರು ಯಾವುದೇ ಊರಲ್ಲಿ SC ST ಮೀಸಲಾದಂಥ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಬೇಲೂರಿಗೆ ಹೋದ್ರು, ಆಲೂರು ಸಕಲೇಶಪುರದಲ್ಲಿದ್ದರು, ಮತ್ತೊಮ್ಮೆ ಒಳನರಸೀಪುರಕ್ಕೂ ಬರ್ತಾರೆ ಅನ್ನೋದು ಅವರೇ ಅಂತಕ್ಕಂಥದ್ದು ಜನಜಯತೆ ಆಗಿದೆ. ಆ ಒಂದು ಕಾರಣದಿಂದ ಸಿಮೆಂಟ್ ಮಂಜು ಅವರು ಜನರಲ್ ಆದರೆ ಅಲ್ಲಿ ಎದುರಿಸ್ತಕ್ಕಂಥ ಒಂದು ಅವ್ರು ಏನೇ ಕೆಲಸ ಮಾಡಿದ್ರೂ ಅಲ್ಲಿ ಲಿಂಗಾಯತ ಕೋಮು ಮತ್ತು ಒಕ್ಕಲಿಗರು ಬಲಾಢ್ಯರಿರೋದ್ರಿಂದ ಅಲ್ಲಿ ಪ್ರೀತಮ್ ಗೌಡ್ರ ಅನಿವಾರ್ಯತೆ ಮಂಜು ಅವರೇ ಪ್ರೀತಮ್ ಗೌಡ್ರನ್ನ ಕರ್ಕೊಂಡು ಹೋಗುವಂಥ ಸನ್ನಿವೇಶ ಇದೆ. ಯಾಕೆಂದರೆ ಮಂಜು ಅವ್ರ ಕ್ಷೇತ್ರವನ್ನು ಬಿಡಿಸ್ಕೊಡ್ತಕ್ಕಂಥ ತಾಕತ್ತು ಪ್ರೀತಮ್ ಗೌಡ್ರಿಗೆ ಇದೆ. ತಾವೇ ಬೆಳೆಸಿದ್ದ ಒಬ್ಬ ಹುಡುಗನ ತಾವೇ ಕರ್ಕೊಂಡ್ ಬಂದ್ಬಿಟ್ಟು ಸೈಡಲ್ಲಿ ನಿಲ್ಸ್ದಂಗ ಆಗಲ್ವಾ ಸರ್? ಜನ ಅದೊಂದು ಕಪ್ ಚುಕ್ಕಿ ಎಲ್ಲೋ ಇದ್ದಂತ ಮಂಜು ಅವ್ರನ್ನ ಕರ್ಕೊಂಡ್ಬಂದು MLA ಮಾಡಿಸ್ತಾರೆ ಅಂದ್ರೆ ಆ ಕ್ಷೇತ್ರ ಬದಲಾವಣೆ ಆದಾಗ ಇನ್ನೊಂದು ಕ್ಷೇತ್ರದಲ್ಲಿ ನಿಲ್ಸಿ ಕೆಲಸ ಅಂತ ಶಕ್ತಿ ಅವರಲ್ಲಿ ಇರಲ್ವಾ? ಸೊ ಮತ್ತೊಂದೇನಾಗುತ್ತೆ, ಈಗ ಮೈತ್ರಿ ಧರ್ಮ ಅಂತಾನೆ ಬಂದ್ಬಿಡೋಣ, ಮತ್ತೀಗ ಮತ್ತೊಂದ್ ಕಡೆ ಮೈತ್ರಿ ಧರ್ಮ ಅಂತಾನೆ ಬಂದ್ಬಿಡೋಣ. ಕುಮಾರಸ್ವಾಮಿ ಅವರು ಅವತ್ತು ಮೈಸೂರಿನಲ್ಲಿ ಸಮಾವೇಶ ಆದಾಗ ಯಾರೇ ಅವ್ನು ಪ್ರೀತಮ್ ಗೌಡ ಬಂದ್ರೆ ನಾನು ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ಪಟ್ಟಿಟ್ಕೊಂಡು ಕೂತ್ಕೊಳ್ತಾರೆ. ಅವತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಕೂಡ ಪ್ರೀತಮ್ ಗೌಡ್ರು ಅವತ್ತು ಸ್ಟೇಜ್ ಮೇಲೆ ಹೋಗಕ್ ಬಿಡದೇ ಇರತಕ್ಕಂಥ ಸಂದರ್ಭದಲ್ಲಿ BJP ಇತ್ತು. ಸೊ ಇಷ್ಟು ಹಾಗೆ ಸಾಧಿಸ್ತಾ ಇರತಕ್ಕಂಥ ಕುಮಾರಸ್ವಾಮಿ ಅವರು ಹಾಸನ ಜಿಲ್ಲೆಯಲ್ಲಿ ಪ್ರೀತಮ್ ಗೌಡ್ರಿಗೆ ಅವಕಾಶ ಮಾಡ್ಕೊಡ್ತಕ್ಕಂಥ ಸನ್ನಿವೇಶ ಎದುರಾಗುತ್ತಾ ನಿಮ್ ಪ್ರಕಾರ? ಅಲ್ಲ, ಯಾರೋ ಒಬ್ರಿಗೋಸ್ಕರ ಇಡೀ ಮೈತ್ರಿ ಭಂಗವನ್ನೇ ಮಾಡ್ಕೊಳ್ತಕ್ಕಂಥ ಮನಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ. ಹೈಕಮಾಂಡ್ನ ಆದೇಶವನ್ನು ಪಾಲನೆ ಮಾಡ್ತಕ್ಕಂಥದ್ದು BJPಲಿ ಇಲ್ಲ, ನಾವು ಮೈತ್ರಿನ ಮುರಿತೀವಿ, ಮೈತ್ರಿ ಮುಂದುವರಿಸ್ತೀವಿ ಅಂತಕ್ಕಂಥ ಗಟ್ಟಿ ಧ್ವನಿಯಲ್ಲಿ ಹೇಳ್ತಕ್ಕಂಥ ನಾಯಕರು ಇದುವರೆಗೂ ಯಾರೂ ಇಲ್ಲ. ಯಡಿಯೂರಪ್ಪ ಅವರು ಆದಿಯಾಗಿಯೂ ಇಲ್ಲ. ಯಾಕೆ ಅಂತ ಅಂದರೆ ಅವ್ರನ್ನ ಹೊಂದಾಣಿಕೆ ಮಾಡ್ತಕ್ಕಂಥ ನಾಯಕರು ಕೇಂದ್ರದಲ್ಲಿರೋದ್ರಿಂದ ಕರೆಸಿ ಕೂಡಿಸಿ ಮಾತನಾಡ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಅವರು ಮೈತ್ರಿ ಧರ್ಮ ಪಾಲನೆ ಮಾಡಲೇಬೇಕು ಅಂತಕ್ಕಂಥ ಏನು ಸಂದೇಶ ಬಂದರೆ ಅನಿವಾರ್ಯವಾಗಿ ಅವರು ಒಂದಾಗ್ತಾರೆ. ಇಲ್ಲ ಅಂತ ಅಂದ್ರೆ ಅದಕ್ಕೆ ಮಾತಾಡಬೇಕು ಅಂತ ಕಾಂಗ್ರೆಸ್ಸಿಗೆ ಹೋಗ್ತಾರೆ. ಇದೇ ಲೋಕಸಭಾ ಚುನಾವಣೆಯಲ್ಲೂ ಇದೇ ಮೈತ್ರಿ ಇತ್ತು. ಅವತ್ತು ಇವತ್ತು ಯಾರ್ಯಾರು ನಾಯಕರುಗಳು ಅಂತ ಗುರುತಿಸ್ಕೊಂಡಿದಾರೋ ಅವತ್ತು ಅವರೇ ನಾಯಕರುಗಳು. ಅವತ್ತು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಏನಾಯ್ತು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತು. ಪೆಂಡ್ರೈವ್ ಹಂಚಿದ ಪ್ರಕರಣದಲ್ಲಿ ಜನ ಆರೋಪ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ ಅನ್ನೋದನ್ನೆಲ್ಲನೂ ಹೊರತುಪಡಿಸಿ ನೇರವಾಗಿ ಕಂಪ್ಲೇಂಟ್ ಆಗುತ್ತೆ, FIR ಆಗುತ್ತೆ. ಪ್ರೀತಮ್ ಗೌಡ್ರು ಮತ್ತೆ ಅವರ ಆಪ್ತರ ವಿರುದ್ಧವಾಗೆಲ್ಲ FIR ಆಗುತ್ತೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪ್ರೀತಮ್ ಗೌಡ್ರ ಮೇಲೆ ಇವತ್ತವರೆಗೂ ಕೂಡ ಒಂದೇ ಒಂದು ಚಿಕ್ಕ ಆಕ್ಷನ್ ತಗೊಳ್ಳಿಲ್ಲ, ಚಿಕ್ಕ ಎನ್ಕ್ವೈರಿ ಆಗ್ಲಿಲ್ಲ, ಮೈತ್ರಿ ಧರ್ಮ ಪಾಲನೆ ಮಾಡ್ಲಿಲ್ಲ ಅಂತ ಎಷ್ಟೇ ದೂರು ಕೊಟ್ರು BJP ಅವರು ಪ್ರೀತಮ್ ಗೌಡ್ರು ಪರವಾಗಿ ನಿಂತ್ಕೊಂಡಿದ್ದಾರೆ ಇವಾಗ ಕ್ಷಣದವರೆಗೂ. ಕಾರಣಕ್ಕೆ ಹೇಳ್ತಾ ಇದ್ದೀನಿ, ರಾಜ್ಯ BJPಯಲ್ಲಿ ಅಂತ ಶಕ್ತಿಯನ್ನು ಹೊಂದಿರತಕ್ಕಂಥ ನಾಯಕರು ಇಲ್ಲ.
ಇದನ್ನೇನಾದರೂ ಸರಿ ಮಾಡಬೇಕು ಅಂದರೆ ಕೇಂದ್ರದ ನಾಯಕರು ಎಂಟ್ರಿ ಆಗಬೇಕಾಗ್ತದೆ, ಇಲ್ಲ ಅಂದರೆ ಮೈತ್ರಿಯನ್ನು ಮುರಿಬೇಕಾಗುತ್ತೆ. ಒಂದು ವೇಳೆ ಅದೂ ಆಗಲಿಲ್ಲ ಅಂದರೆ ಪ್ರೀತಮ್ ಗೌಡರು ಪಾರ್ಟಿನೇ ಚೇಂಜ್ ಮಾಡಬೇಕಾಗುತ್ತೆ. ರಾಜಕೀಯ ನಿತ್ತ ನೀರಲ್ಲ, ಏನು ಬೇಕಾದ್ರೂ ಆಗ್ಬೋದು. ಆಮೇಲೆ ಇನ್ನೊಂದು ಸರ್, ಈಗ ಪ್ರೀತಮ್ ಗೌಡರು ಪಾರ್ಟಿ ಚೇಂಜ್ ಮಾಡಬೇಕು ಅಂದ್ರೆ ಇರೋದು ಎರಡು ಆಪ್ಷನ್. ಇಲ್ಲಿ ಎರಡು ಆಪ್ಷನ್ ಇಲ್ಲ, ಒಂದೇ ಆಪ್ಷನ್ ಕಾಂಗ್ರೆಸ್ಸಿಗೆ ಬರಬೇಕು, ಇಲ್ಲ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಬೇಕು. ಪ್ರೀತಮ್ ಗೌಡರು RSS ಪಕ್ಷದ ಸಿದ್ಧಾಂತ ಅಂತ ಹೋಗ್ತಕ್ಕಂಥವ್ರು. RSS ಸಿದ್ಧಾಂತವನ್ನು ಒಪ್ಕೊಂಡಿರ್ತಕ್ಕಂಥ ಪ್ರೀತಮ್ ಗೌಡರು ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ ಅಹಿಂದ ಸಿದ್ಧಾಂತವನ್ನು ಒಪ್ಕೊಳ್ತಕ್ಕಂಥದ್ದು ಇಟ್ಸ್ ನಾಟ್ ಅನ್ ಈಸಿ ಇಶ್ಯೂ. ಅದು ತುಂಬಾ ಈಸಿ ಅನ್ಸೋದಿಲ್ಲ. ಮತ್ತೊಂದು ಈ ಮೈತ್ರಿ ವಿಚಾರ ಅಂತ ಬಂದು ಹೊರಟಾಗ ನಾವು ಬಹಳ ಬಹಳ ನೀಟಾಗಿ ನಮಗೆ ಇಲ್ಲಿ ಬರ್ತಕ್ಕಂಥದ್ದು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥದ್ದು KS ಲಿಂಗೇಶ್ ಅವರು JDS ಅವರು, ಹಾಲಿ ಶಾಸಕರಿರ್ತಕ್ಕಂಥದ್ದು HK ಸುರೇಶ್ ಅವರು. ಸುರೇಶ್ ಬಿಜೆಪಿಲಿದ್ದಾರೆ, ಲಿಂಗೇಶ್ JDS ಲಿದ್ದಾರೆ. ಹಾಲಿ ಶಾಸಕರಿಗೆ ಕೊಡಬೇಕು ಅಂತ ಅಂದ್ರೆ ಲಿಂಗೇಶ್ ಅವರಿಗೆ ಕ್ಷೇತ್ರ ಇಲ್ದಂಗೆ ಆಗೋಗುತ್ತೆ, ಅಥವಾ ಲಿಂಗೇಶ್ ಅವರಿಗೆ ಸ್ಥಾನ ಮಾಡ್ಕೊಡ್ಬೇಕು ನಾವು ಓದ್ಸಲಿ ಶಾಸಕರಾಗಿದ್ರು ಅಂತಂದ್ರೆ ಹಾಲಿ ಶಾಸಕರನ್ನ ಕೆಳಗೆ ಇಳಿಸಿದಂತ ಕಪ್ಚುಕ್ಕಿ ಬರುತ್ತೆ. ಅದೇ ತರ ಆಲೂರು ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಬರುತ್ತೆ. JDS ನ ರಾಜ್ಯಾಧ್ಯಕ್ಷರೇ ಆಗಿದ್ದವರು HK ಕುಮಾರಸ್ವಾಮಿ ಅವರು, ಬಟ್ ಈಗ ಅಲ್ಲಿ ಹಾಲಿ ಶಾಸಕರು ಬಿಜೆಪಿಯರಿದ್ದಾರೆ. ಈ ಕ್ಷೇತ್ರ ವಿಂಗಡಣೆ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲೇ ಬಹಳಷ್ಟು ಗೊಂದಲಗಳು. ಈಗ ಗೊಂದಲ ಏನೇ ಇದ್ರೂ ಸಹ ಮೈತ್ರಿ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥ ಮುಖಂಡತ್ವವನ್ನು ವಹಿಸಿರ್ತಕ್ಕಂಥ ಪ್ರೀತಮ್ ಗೌಡರು ಅನಿವಾರ್ಯವಾಗಿ ಕೇಂದ್ರ ನಾಯಕರ ಮಾತಿಗೆ ಕಟ್ಟಿಬಿಡ್ಬೇಕಾಗ್ತದೆ. ಯಾಕೆ ಅಂದರೆ ಅವರು ಹೇಳಿ ಕೇಳಿ ವಿಜಯೇಂದ್ರ ಅವರು ಎಷ್ಟು ಶಕ್ತಿಯುತ ಇದ್ದಾರೋ ಅಷ್ಟೇ ಶಕ್ತಿಯುತವಾಗಿ ಅವರ ಹೇಳಿಕೆಗಳಿರ್ಬೋದು, ಅವರ ನಡೆ ಇರ್ಬೋದು, ಅವರ ಸಂಘಟನೆ ಇರ್ಬೋದು. ಯಾಕೆ ಅಂತ ಅಂದರೆ ಅವರು ಸಂಘಟನಾತ್ಮಕವಾಗಿ ಕೆಲಸ ಮಾಡಿ ಪಾರ್ಟಿಯಲ್ಲಿ ಗುರುತಿಸಿರ್ತಕ್ಕಂಥ ಏಕೈಕ ನಾಯಕ. ಅಂಥ ನಾಯಕನನ್ನು ಎಲ್ಲಾದರೂ ಉಳಿಸಿ ಗೆಲ್ಲಿಸ್ಬೇಕು ಅಂತಕ್ಕಂಥ ಮನಸ್ಥಿತಿ ಇದ್ದರೆ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾರೆ, ಅವರನ್ನು ನೀವು ಎಲ್ಲಾರು ನಿಲ್ಲಿಸಿ ಗೆಲ್ಲಿಸ್ಕೆ ಬನ್ನಿ ಅಂತ. ಆ ಒಂದು ಸಂದರ್ಭ ಒದಗಿ ಬಂದರೆ ಮಾತ್ರ ಹಾಸನ ಮೈತ್ರಿ ಧರ್ಮ ಪಾಲನೆ ಆಗ್ತದೆ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಇದೇ ಪ್ರೀತಮ್ ಗೌಡ್ರಿಗೆ ಕೈ ತಪ್ಪಿದರೆ ಸ್ವರೂಪನ ಸೋಲಿಸಲಿಕ್ಕೆ ಅವ್ರು ಯಾರ ಜೊತೆ ಬೇಕಾದರೂ ಕೈ ಜೋಡಿಸಿ ಅವರ ಒಂದು ಹಠವನ್ನು ಸಾಧನೆ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಾಬೀತಾಗಿದೆ. ಇದಕ್ಕೆ ಕಾರಣ ಇಡೀ BJPಯ ಎಲ್ಲ ಹಿರಿಯ ಮುಖಂಡರು ಬಂದರು, ಕ್ಯಾಂಪೇನ್ ಮಾಡಿದರು. ಆದರೆ ಪ್ರೀತಮ್ ಗೌಡರು ಎಲ್ಲೂ ಸಹ ಅವ್ರ ಪರವಾಗಿ ಕ್ಯಾನ್ವಸನ್ನು ಮಾಡಲೇ ಇಲ್ಲ, ನೇರವಾಗಿ ವಿರೋಧನೂ ಮಾಡಲಿಲ್ಲ, ಒಳೆಯಟ್ಟು ಕೊಟ್ಟು ಸೋಲಿಸಿದ್ರು. ಎಸ್, ಒಟ್ಟಿನಲ್ಲಿ ಮೈತ್ರಿ ಧರ್ಮ ಪಾಲನೆ ಆಗತ್ತೆ ಆಗಲ್ಲ ಅನ್ನೋದು ಸೆಕೆಂಡ್ರಿ. ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಇವತ್ತೇ ಕರೆದಿಬ್ರು ಕೂರ್ಸಿದನ್ ಸರಿ ಮಾಡ್ಕೊಬೇಕು. ಚುನಾವಣೆಗೆ ಇನ್ನೂ 2 ವರ್ಷ ಇದೆ, ಇಬ್ರು ಕೆಲಸ ಮಾಡ್ರಪ್ಪ, ಅವನ ವಿರುದ್ಧ ನೀನು, ನಿನ್ ವಿರುದ್ಧ ಅವ್ನು ಮಾತಾಡಬಾರ್ದು ಅಂತ ಹೇಳ್ತಕ್ಕಂಥ ಕಿವಿ ಮಾತನಾದ್ರೂ ಇವತ್ತು ಹೇಳ್ಬೇಕಾಗುತ್ತೆ. ಇಲ್ಲ ಅಂತ ಅಂದ್ರೆ ಅಲ್ಲಿ ನೋಡಿದ್ರೆ ಮೋದಿ ಅವರು ದೇವೇಗೌಡರನ್ನ ಕರ್ಕೊಂಡು ಹೋಗಿ ಕೂರಿಸಿ ಅಷ್ಟು ನೀಟಾಗಿ ಆತಿಥ್ಯ ಕೊಡ್ತಾರೆ. ಮೈತ್ರಿ ಧರ್ಮ ಆತರ ಪಾಲನೆ ಆಗ್ತಾ ಇದೆ. ಕುಮಾರಸ್ವಾಮಿ ಅವ್ರಿಗೆ ರಾಜ್ಯದಿಂದ ಕೆಲವು ಸೀಟ್ಗಳನ್ನ ಕೊಟ್ಟರು ಕೂಡ ಕುಮಾರಸ್ವಾಮಿ ಅವ್ರನ್ನ ಅತಿ ಉನ್ನತ ಹುದ್ದೆಗಳನ್ನ ಕೊಟ್ಕೊಂಡಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದಾರೆ. ಇದ್ರ ನಡುವೆ ಎಲ್ಲ ಒಂದ್ ಕಡೆ ಹಾಸನ ಒಂದು ವಿಧಾನಸಭಾ ಕ್ಷೇತ್ರದಿಂದ ಮೈತ್ರಿಗೆ ಭಂಗ ಆಗ್ತಕ್ಕಂಥ ಸ್ಥಿತಿ ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ. ಪದೇ ಪದೇ ನಗರಸಭೆ ಚುನಾವಣೆ ಹಂಗಾಯ್ತು, ಅಂಡ್ ಪ್ರತಿ ಸೊಸೈಟಿ ಚುನಾವಣೆಯಲ್ಲೂ ಅದು ಆಗ್ತಾನೆ ಬರ್ತಾ ಇದೆ. ಲೋಕಸಭಾ ಚುನಾವಣೆ ಕಿವಿ ಹಿಂಡಿ ಅವ್ರನ್ನ ಒಟ್ಟಿಗೆ ಕೂರಿಸ್ತಿರೋ ಅಥವಾ ಒಟ್ಟಿಗೆ ಕೂರಿಸ್ತಲೇ ಅವ್ರಿಗೆ ಕಿವಿ ಮಾತು ಹೇಳ್ತಿರೋ ಇದು ನಡೆದಲೇ ಹೋದರೆ ಮೈತ್ರಿ ಧರ್ಮ ಹಾಸನ ಜಿಲ್ಲೆಯಿಂದಲೇ ಕರ್ನಾಟಕ ರಾಜ್ಯವನ್ನು ಕಳ್ಕೋಬೇಕಾಗ್ತದೆ. ಆಗ ಮೂರನೇ ಶಕ್ತಿ ಉದಯ ಆಗ್ತಕ್ಕಂತಹ ಎಲ್ಲ ಲಕ್ಷಣಗಳು. ಯಾಕೆ ಅಂದರೆ ಸಿದ್ದರಾಮಯ್ಯನವರು ಸುಮ್ಮನೆ ಕೂರ ಜಯಮಾನ ಅಲ್ಲ, ಅವರ ಅಭಿಮಾನಿಗಳನ್ನ ಸೃಷ್ಟಿ ಮಾಡಿ ಒಂದು 20-30 ಜನ ಗೆಲ್ಸ ಅಂತ ಶಕ್ತಿಯನ್ನು ಹೊಂದಿರತಕ್ಕಂಥವರು. ಯಾರಿಗೆ ಯಾವುದೇ ಪಾರ್ಟಿಗೆ ಸಪೋರ್ಟ್ ಮಾಡಿದರೂ ಸಹ ಸರ್ಕಾರಗಳು ಅಲ್ಲೋಲ ಕಲ್ಲೋಲ ಆಗೋಂಥ ಪರಿಸ್ಥಿತಿಯನ್ನು ನಿರ್ಮಾಣಕ್ಕೆ ಮಾಡ್ತಕ್ಕಂಥ ಶಕ್ತಿ ಇದೆ. ಆದ್ದರಿಂದ ಈ ಜನತಾ ಪರಿವಾರದ ಮನಸ್ಸುಗಳು ಯಾವತ್ತು ಒಂದಾಗ್ತವೆ ಗೊತ್ತಾಗೋದಿಲ್ಲ. ಹಾಗಾಗಿ ಇವು ದಶೆಗಳು ಕಂಡಾಗ 5 ವರ್ಷ 10 ವರ್ಷಕ್ಕೊಂದ್ಸರಿ ಚೇಂಜ್ ಆಗ್ತಾ ಇರುತ್ತೆ. ಆದ್ದರಿಂದ ಈ ಮೈತ್ರಿ ಮುಂದುವರಿಬೇಕು ಅಂತ ಅಂದರೆ ರಾಜ್ಯದ ರಾಷ್ಟ್ರದ ಮುಂಚೂಣಿ ನಾಯಕರು ಕಿವಿ ಹಿಂಡಿ ಕೆಲಸ ಮಾಡ್ತಕ್ಕಂಥ ಒಂದು ನಿರ್ದೇಶನವನ್ನು ನೀಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಹಾಸನ ಜಿಲ್ಲೆ ಯಾವ ರೀತಿಯ ಒಂದು ಪರೀಕ್ಷೆಗೆ ಒಳಗಾಗ್ತದೆ ಕಾದು ನೋಡಬೇಕು. ಎಸ್, ಒಟ್ಟಿನಲ್ಲಿ ಅವತ್ತಿನ ದಿವಸ ಹಾಸನ ಜಿಲ್ಲೆಯ ಸುಪ್ರೀಂ ಎನ್ನಿಸ್ಕೊಂಡಿದ್ದಂಥ HD ರೇವಣ್ಣ ಅವರು ಇದೇ ಪ್ರೀತಮ್ ಗೌಡ್ರು ಶಾಸಕರಾಗಿದ್ದಾಗ ಆಕಸ್ಮಿಕ ಶಾಸಕ ಅಂತ ಟೀಕೆ ಮಾಡ್ತಾ ಇದ್ರು.
ಅದಾದ ನಂತರ ಇವತ್ತು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಒಂದಿಷ್ಟು ಕೆಲಸವನ್ನ ಮಾಡಿದ್ದೀನಿ, ಜನ ಬೆಂಬಲ ನನ್ನ ಹತ್ರ ಇದೆ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ಪ್ರೀತಮ್ ಗೌಡ್ರು ಇವತ್ತಿನ ಶಾಸಕ ಸ್ವರೂಪ್ ಪ್ರಕಾಶ್ ಅವ್ರನ್ನ ಲಾಟ್ರಿ ಶಾಸಕ ಅಂತ ಹೇಳ್ತಾ ಇದ್ದಾರೆ. ಹಂಗಾದ್ರೆ ಅವತ್ತು ರೇವಣ್ಣ ಅವರ ಹೇಳಿಕೆಯನ್ನ ವಿರೋಧ ಮಾಡಿದಂತಹ ಇದೇ ಪ್ರೀತಮ್ ಗೌಡ್ರು ಜನ ಓಟ್ ಹಾಕಿದ ಮೇಲೆ ನನ್ನ ಆಕಸ್ಮಿಕ ಶಾಸಕ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸಂವಿಧಾನ ವಿರೋಧಿ ಅಂತ ಹೇಳಿದ ಇದೇ ಪ್ರೀತಮ್ ಗೌಡ್ರು ಇವತ್ತು ಸ್ವರೂಪ್ ಅವ್ರನ್ನು ಅದೇ ಹೆಸರಿಟ್ಕೊಂಡು ರೇವಣ್ಣ ಅವರ ಮಾದರಿಯಲ್ಲಿ ಟೀಕೆ ಮಾಡಕ್ ಹೊರಟಿದ್ದಾರೆ. ಹಾಸನ ವಿಧಾನಸಭಾ ಕ್ಷೇತ್ರ ಎಲ್ಲ ಒಂದ್ ಕಡೆ ಮೈತ್ರಿಗೆ ಮುಳುವಾಗುತ್ತಾ? ಈಗ ಆಲ್ರೆಡಿ ಒಂದಿಷ್ಟು ಮುಳ್ಳುಗಳು ಎಲ್ಲವನ್ನು ಕೂಡ ತೋರಿಸಿರ್ತಕ್ಕಂಥ ಕ್ಷೇತ್ರ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮಸ್ತೆ.